ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ದುಡ್ಡನ್ನು ಇಟ್ಟು ಪೂಜೆ ಮಾಡಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇರೋದ್ರಿಂದ ದೇವರ ಮನೆಯಲ್ಲಿ ದುಡ್ಡನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಬೇಗ ಟಿಫನ್ನ ಮಾಡಿಬಿಟ್ಟು ಹಾಗೆಯೇ ನಾವಿವತ್ತು ಒಂದು ಪ್ಲೇಸ್ಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಟಿಫನ್ ಮಾಡಿಬಿಟ್ಟು ದೇವರ ಮನೆಯಲ್ಲಿ ನಾವಿವಾಗ ದುಡ್ಡನ್ನು ಇಟ್ಟು ಪೂಜೆನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಏನು ಐಟಮ್ಸು ಏನು ತೊಗೊಳ್ತಾ ಇರೋದು ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ? ಸೊ ಹೌದು, ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನು ನೋಡಿರೋದು, ಏನೋ ಒಂದು ಐಟಮ್ಸ್ಗಳನ್ನು ಆಗಿರಲಿ, ಏನಾದರೂ ಒಂದು ದೊಡ್ಡದಾಗಿರುವಂಥ ಒಂದು ವಸ್ತುಗಳನ್ನು ತೊಗೊಳ್ಬೇಕಂತ ಪ್ಲ್ಯಾನಿಂಗ್ ಮಾಡಿದಾಗ ಅಥವಾ ಅವ್ರು ತೊಗೊಂಡಾಗ ತುಂಬ ಜನರಿಗೆ ಕಮೆಂಟ್ ಮಾಡಿರೋದನ್ನು ನೋಡಿದ್ದೀನಿ. ನಮ್ಮ ದುಡ್ಡಿಂದ ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು ತುಂಬ ಜನ ಹೇಳ್ತಾರೆ. ಸೊ ಅದು ತಪ್ಪು. ಅವರು ಕೂಡ ಅವ್ರದ್ದೇ ಆದಂಥ ಶ್ರಮನ ವಹಿಸಿ ವಿಡಿಯೋಗಳನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕೂಡ ಅವರ ಒಂದು ಶ್ರಮದ ಫಲ ಆಗಿರುತ್ತೆ ಹೊರತು ನಾವು ಮಾಡಿರೋಂಥ ಯಾವುದೇ ಸಪೋರ್ಟಿಗಾಗಿರ್ಬೋದು ಅಷ್ಟೇ. ವಿಡಿಯೋ ಮಾಡಿದ್ದಕ್ಕೆ ಸಪೋರ್ಟ್ಗೆ ಆಗಿರುತ್ತೆ. ಅದು ಬಿಟ್ಟು ಎಲ್ಲನೂ ನಮ್ಮಿಂದನೇ ಆಗಿರುತ್ತಂತೆ ದಯಮಾಡಿ ಎಲ್ಲರಿಗೂ ಹೇಳಬೇಡಿ. ಸೊ ನಮ್ಮ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ಸೊ ನೋಡಿ, ನನ್ನ ಮಗ ಆಲ್ರೆಡಿ ದುಡ್ಡು ತೊಗೊಳೋಕ್ಕೆ ರೆಡಿಯಾಗಿ ನಿಂತುಬಿಟ್ಟವನ್ನ ಬ್ಯಾಗ್ ಹಿಡ್ಕೊಂಡು. ಸೊ ಇವಾಗ ನಾವು ದೇವ್ರ ಮನೆಯಿಂದ ದುಡ್ಡನ್ನು ಎತ್ಕೊಳ್ತಾ ಇದ್ದೀವಿ. ಸೊ ನೋಡಿ, ನನ್ನ ಮಗ ಬೇಗ ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ದುಡ್ಡೆಲ್ಲ ಬ್ಯಾಗಲ್ಲಿ ಹಾಕಿಸ್ಕೊಂಡು ರೆಡಿಯಾಗಿಬಿಟ್ಟಿದ್ದಾನೆ. ಸೊ ಬೇಗ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಬಾಯ್ ಕೂಡ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಸೊ ಬನ್ನಿ, ಯಾವ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬರೋಣ. ಸೊ ಫೈನಲಿ ಬಂದಿದ್ದೀವಿ ಟೊಯೋಟಾ ಶೋರೂಮ್ಗೆ. ಸೊ ನೋಡಿ, ಅಮೌಂಟನ್ನು ನಾವಿವಾಗ ಅಂದರೆ ಡೌನ್ ಪೇಮೆಂಟನ್ನು ನಾವಿವಾಗ ಮಾಡೋಕ್ಕೆ ಬಂದಿರೋದು. ನಮ್ಮ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನಾವು ಡೌನ್ ಪೇಮೆಂಟ್ ಕಟ್ಟಿದ ಮೇಲೆ ರೆಸಿಪ್ಟ್ ಎಲ್ಲ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅಲ್ಲಿ ಕೂತ್ಕೊಂಡಿದ್ವಿ. ನಮ್ಮ ಪುಟ್ಟ ಕೂಡ ಬುಕ್ಸ್ ಎಲ್ಲ ಎತ್ಕೊಂಡು ಅದರಲ್ಲಿ ಏನೇನಿರುತ್ತೆ, ಏನು ABCD ಅದು ಇದು ಅಂತ ನೋಡಿಕೊಂಡು ಟೈಮನ್ನು ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದ. ಸೊ ತುಂಬ ಖುಷಿ ವಿಷಯ ಏನಂತಂದರೆ, ನಾವೇನಾದರೂ ತೊಗೊಳ್ಬೇಕಪ್ಪ ಅಂತಂದಾಗ ಅದರಲ್ಲಿ ನಮ್ಮ ಶ್ರಮ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೇ ಶ್ರಮ ಪಟ್ಟಾಗ ಅದು ಏನೇ ತೊಗೊಂಡ್ರೂ ಕೂಡ ತುಂಬ ಖುಷಿ ಇರುತ್ತೆ ಅಲ್ವಾ ಸ್ನೇಹಿತರೆ? ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದು ನಮ್ಮ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಒಂದು ಕಾರನ್ನು ತೊಗೊಂಡಿದ್ದೀವಿ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ. ಹಾಗೆಯೇ ಕಾರ್ ಕೂಡ ಇನ್ನು 2 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕಾರು ಡೆಲಿವರಿ ಕೂಡ ನಾನು ಅಪ್ಲೋಡನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.